ಹಿಂದೂ ಧರ್ಮ ಬಗ್ಗೆ ಕೆಟ್ಟ ಪ್ರಚಾರ ಆಗಬೇಕಂತ ಒಂದು ಪ್ರಯತ್ನ ಇಲ್ಲೇ ಆಗಿದೆ. ನೇರವಾಗಿ ಹೇಳಬೇಕಂದ ಮೇಲೆ ಯಾವ ಕಂಪ್ಲೇಂಟ್ ಕೊಟ್ಟಾನ ಇವತ್ತು ಹೇಳ್ತಾನು, ನನ್ನ ಯಾವ ಪ್ರೆಷರ್ ಇತ್ತು ಅದಕ್ಕೆ ಕೊಟ್ಟಿನಂತಾನೆ. ಅವನ ಬಗ್ಗೆ ಇನ್ನೂ ತನಕ ಯಾವುದೂ ತನಿಖೆ ಇಲ್ಲ, ಅವನ ಬಗ್ಗೆ ಅರೆಸ್ಟ್ ಇಲ್ಲ, ಅವನ ಬಗ್ಗೆ ಏನೂ ಇಲ್ಲ, ಮಾಹಿತಿ ಇಲ್ಲ. ಹೀಗಾಗಿ ಒಟ್ಟಾರಾಗಿ ಹೇಳ್ಬೇಕಂದ್ಮೇಲೆ ಒಂದು ಎಲ್ಲರೂ ಹಡ್ಬೇಕಂದ್ರೆ ಒಂದು 10-15 ಫುಟ್ ಹಡ್ತಾರೆ, 20-20 ಫುಟ್ ಹಡ್ಡಿ 13 ಜಾಗ ಮೇಲೆ ಹಡ್ಡಿದ ಮೇಲೆ ಒಂದು ಸ್ಕಲ್ ಸಿಕ್ಕ ಮೇಲೆ ಆ ಸ್ಕಲ್ವನ್ನು ಪುರುಷದ ಐತಿ. ಕಂಪ್ಲೇಂಟ್ ಕೊಡೋದೇನು ಮಹಿಳೆಯರದು ಐತಿ, ಬಾಲಕರ ಐತಿ, ಬಾಲಕಿಯರದ್ದು ಐತಿ ಅಂತ ಹೇಳ್ತಾರೆ. ಇಷ್ಟು ಬಂದ್ರನ ಸರ್ಕಾರ ಕಡೆಯಿಂದ ಇದರ ಬಗ್ಗೆ ಖಂಡನೆ ಇಲ್ಲ. ಎಷ್ಟು ಸಾಕಷ್ಟು ಜಾಸ್ತಿ ಆ ಯೂಟ್ಯೂಬ್ನವ್ರಿಗೂ ಎಲ್ಲರೂ ಯಾರ್ಯಾರು ಅಪಪ್ರಚಾರ ಅವ್ರಿಗೆ ಸಹಕಾರ ಮಾಡೋದು ಕೆಲಸವನ್ನು ಸರ್ಕಾರ ಮಾಡ್ತದೆ. ಸರ್ಕಾರವನ್ನು ಇದರ ತನಿಖೆ ಮುಗಿಸ್ಬೇಕು, ಇದರ ಬಗ್ಗೆ ಮಾಫಿ ಕೇಳಬೇಕು. ಯಾಕಂದ್ರೆ ಇಷ್ಟು ಮಾಡಲಿಕ್ಕೆ ಅವಕಾಶ ಇವ್ರು ಹೆಂಗೆ ಕೊಡ್ತಾರೆ? ನಾವು ಬೆಳಗಾವಿ ಒಂದ್ಸಲ 10 ವರ್ಷದಿಂದ ಕಂಪ್ಲೇಂಟ್ ಕೊಟ್ಟಿದ್ವಿ, ಒಂದು ಮರ್ಡರ್ ಆಗಿತ್ತು. ಹಡ್ಡ ಕೋರ್ಟ್ ಪರ್ಮಿಷನ್ ತಗೊಳ್ಳೋ ತನಕ ಇನ್ನೂ ಹಡ್ಡ ಪರ್ಮಿಷನ್ ಕೊಡಲ್ಲ. ಇಲ್ಲೇ ಯಾವುದೂ ಪರ್ಮಿಷನ್ ಇಲ್ಲ ಹಡ್ಡ ಕೊಡ್ತಾರಂದ್ರೆ ಇದರ ಅರ್ಥ ಏನು? ಏನು ಇದ್ರ ಮೇಲೆ ಹಿಂದೆ ಶಕ್ತಿ ಅದ, ಆ ಶಕ್ತಿಯನ್ನು ಉಪಯೋಗ ಮಾಡಿ ಕಾಂಗ್ರೆಸ್ನವರು ಅಪಪ್ರಚಾರ ನಮ್ಮ ಹಿಂದೂ ಧರ್ಮ ಅಪಪ್ರಚಾರ ಮಾಡೋದು ಕೆಲಸ ಮಾಡೋದು. ಇಮಿಡಿಯೇಟ್ಲಿ ತನಿಖೆ ಈಗ ನಿಲ್ಲಬೇಕು. ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಾರ ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಮತ್ತು ಅವು ಮಾಫಿ ಕೇಳಬೇಕು. ನಮ್ಮ